ಹಾಂ ಇದೇನಿದು ಇವತ್ತು ಅಡುಗೆನೇ ಮಾಡಿಲ್ವಲ್ಲ. ಹೋಗ್ಲಿ, ಅಡುಗೆ ಮಾಡವಂದರೆ ದಿನಸಿ ಐಟಮು ಕಾಣಿಸ್ತಾ ಇಲ್ಲ. ಬೇಬಿ ಬೇರೆ ಹಸುವು ಅಂತವಳೆ. ಸರಿ, ಒಂದು ಲೋಟ ನೀರಾರ ಕುಡಿಯೋಣ. ನೀರು ಇಲ್ವಲ್ಲಪ್ಪ. ನೀನು ಹಾಗೆ ಬಂದಿದ್ಯಾ? ಊಟ ಎಲ್ಲಿ? ಅದು ಮನೆಯಲ್ಲಿ ಅಡುಗೆ ಮಾಡಿಲ್ಲ ಅನಿಸುತ್ತೆ. ಸರಿ, ಏನಾರು ಮಾಡೋಣ ಅಂದರೆ ಚಿನ್ಸಿ ಖಾಲಿ ಆಗ್ಬಿಟ್ಟೈತೆ. ಅದು ಬೇಬಿ, ನಿನ್ನ ಹತ್ರ ಏನಾರು ಕಾಸಿದ್ರೆ. ಬೆಂಕಿ ಲೇಟ್ ಆಗೋಗ್ಬಿಡ್ತು ಕಣವ. ಮನೆಯಲ್ಲಿ ಏನೂ ಇರಲಿಲ್ಲ, ಅದಕ್ಕೆ ಹೋಟ್ಲಿಗೆ ಹೋಗಿ ಊಟ ಪಾರ್ಸೆಲ್ ತಗೊಂಬಂದಿದ್ದೀನಿ. ಒಳ್ಳೇದಾಯ್ತು ಮಾವ. ಬೇಬಿ ಬೇರೆ ಹಸು ಅಂತಿದ್ಲು, ನನಗೂ ಸಿಕ್ಕಾಪಟ್ಟೆ ಹಸುವಾಗ್ಬಿಟ್ಟಿತ್ತು. ಕೊಡಿ. ಇದ್ರಾಗ ಎರಡೇ ಊಟ ಇರೋದು, ನನಗೂ ಪಿಂಕಿಗೂ ಅಷ್ಟೇ. ಅಪ್ಪ ಏನವ? ಓಹೋ, 3 ತರಬೇಕಾಗಿತ್ತು ಅಂತ ಹೇಳಕ್ ಬರ್ತಿದೀಯಾ? ಏನು ಮಾಡಾನೆ, ನಾನು ಹಂಗೆ ಅನ್ಕೊಂಡು ಹೋದೆ. ಆದರೆ ನನ್ನ ತವ 2 ಊಟ ತರೋ ಅಷ್ಟು ಕಾಸಿತ್ತು. ಅಳಿ ಅಂದರೆ ನಿಮ್ಮ ತವ ಕಾಸಿದ್ರೆ ಕೊಡಿ, ಹೋಟ್ಲಿಗೆ ಹೋಗಿ ಊಟ ತಗೊಬತ್ತೀನಿ. ಹಿಂಗೆ ಮಾಡ್ತಿದ್ಯಾ? ಏನು ಮಾಡೋಣವ, ನನ್ನ ತವ ಇರೋ ಕಾಸು ನಿನ್ನ ಮೇಕಪ್ಪು, ಬಟ್ಟೆ, ಬರೆ ಅದಕ್ಕೆ ಇದಕ್ಕೆ ಅಂತಲೇ ಹೊಂಟೋಯ್ತದೆ. ನಾನು ಏನು ಮಾಡೋಣ ಹೇಳು? ಹೇಳಿ ಅಂದರೆ ಯಾಕೆ ಜೇಬಲ್ ಕಾಸಿಲ್ವಾ? ಅಯ್ಯೋ, ನನ್ನ ಮಗಳಿಗೆ ಒಂದೊತ್ತಿನ ಊಟ ಕೊಡ್ಸೋಕ್ಕೂ ನಿಮ್ಮ ಕೈಯಲ್ಲಿ ಆಗ್ತಿಲ್ವಲ್ಲ. ಮುಂದೆ ಮದುವೆ ಮಾಡ್ಕೊಂಡ್ರೆ ನನ್ನ ಮಗಳನ್ನ ಹೆಂಗೆ ನೋಡ್ಕೊಂಡಿರ ನೀವು? ಆಮ್ಯಾಕೆ ಮಕ್ಕಳು, ಆಸ್ಪತ್ರೆ, ಈ ಸ್ಕೂಲು, ಫೀಸು ಅಂತೆಲ್ಲ ಬರ್ತದೆ. ಆಗೇನು ಮಾಡಿರ? ಬೀದಿಯಲ್ಲಿ ನಿಂತ್ಕೊಂಡು ತೀರ್ಪೇತ್ತೀರಾ? ಅವತ್ತು ಅಲ್ಲ, ಬೇಜಾರು ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಇರೋ ಸತ್ಯ ಇದು. ಮೊದಲೆಲ್ಲ 10 ಮಕ್ಕಳ ಹೆಸರು ಹೆಂಗೋ ಆಗೋಯ್ತಾ ಇರ್ತವೆ. ಆದರೆ ಇವಾಗ 1 ಮಕ್ಕಳು ತಿಂದು 10 ಮಕ್ಕಳಿಗೂ ಮೀರಿ ಖರ್ಚಾಯ್ತದೆ. ಅದ್ರಾಗೂ ನನ್ನ ಮಗಳನ್ನ ಬೆಣ್ಣೆ ಮುದ್ದೆ ಥರ ಬೆಳೆಸಿದ್ದೀನಿ. ಈ ಬೆಣ್ಣೆನ ನಿಂತು ಕೊಟ್ಟರೆ ಬೆರಣಿ ಆಗೋಯ್ತದೆ. ಇವತ್ತು ನಿಮ್ಗೆ ಊಟ ಇಲ್ಲ ಅನ್ಸ, ಯಾವ್ಯಾವ ಹೂವು ಯಾರ್ಯಾರ ಮುಡಿಗೋ ಅನ್ನೋ ಹಾಗೆ ತಿನ್ನೋ ಹಗಳನ್ನಾಗೂ ಒಬ್ಬೊಬ್ರು ಹೆಸರು ಬರೆದಿರ್ತದೆ. ಅದೇ ಅವ್ರಿಗೆ ಸಿಗೋದು. ನಿನಗೆ ನಿಮ್ಮ ಮಾವ ಇದ್ರೆ ಅಷ್ಟೇ ಅನ್ನ, ಇಲ್ಲ ಅಂದ್ರೆ ನಿನಗೆ ಆ ತುತ್ತು ಸಿಗಲ್ಲ. ಒಂದಿನ ನನಗೆ ಊಟ ಸಿಕ್ಕಿಲ್ಲ ಅಂದಿದ್ದಕ್ಕೆ ನನಗೆಷ್ಟು ನೋವಾಗ್ತಿದೆ. ಆದರೆ ಆ ಮೂಟೆಗೆ ನಮ್ಮವ್ವ ಊಟನೇ ಕೊಡ್ತಿರ್ಲಿಲ್ಲ. ಆದರೂ ಅವಳು ಒಂದಿನಕ್ಕೂ ಬಾಯಿ ಬಿಟ್ಟದನ್ನೆಲ್ಲ ಹೇಳಿರಲಿಲ್ಲ. ಅಪ್ಪನ ಮಾತಿಗೆ ನೀನು ತಲೆ ಕೆಡ್ಸ್ಕೊಂಬೇಡ, ಬಾ ಹಂಚ್ಕೊಂತೀನಿ ನಾನು. ಇಲ್ಲ ಬೇಬಿ, ಅದು ಕೆಲಸ. ಬರ್ತೀನಿ, ಇರೋ ನಿಮಿಷ.